ವೀಕ್ಷಕರೇ, ESIC ಕರ್ನಾಟಕ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕರ್ನಾಟಕ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ESIC ಕರ್ನಾಟಕ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಅಂತೇಳಿ ನಾವು ನೋಡಿದರೆ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾವು ನೋಡಿದರೆ ಕರ್ನಾಟಕದ ಬೆಂಗಳೂರು ವಿಭಾಗದಲ್ಲಿ ಈ ಹುದ್ದೆಗಳಿಗೆ ಆಯ್ಕೆಯಾದವ್ರನ್ನ ನಿಯೋಜನೆಯನ್ನು ಮಾಡ್ತಾರೆ. ಅದೇ ರೀತಿ ಈ ಹುದ್ದೆಗಳು ಯಾವ ಹುದ್ದೆ ಖಾಲಿ ಇರೋದು ಅಂತೇಳಿ ನಾವು ನೋಡಿದರೆ ಸೀನಿಯರ್ ರೆಸಿಡೆಂಟ್ಸ್ ವಿಭಾಗದಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಒಂದು ವೇತನ ಏನು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡಿದರೆ 67,700 ರೂಪಾಯಿಗಳ ಪರ್ ಮಂತ್, ಒಂದು ತಿಂಗಳ ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಒಂದು ಎಜುಕೇಷನ್ ಏನು ಮಾಡಿರಬೇಕು ಅರ್ಜಿ ಹಾಕಲಿಕ್ಕೆ ಅಂತೇಳಿ ನಾವು ನೋಡಿದರೆ MD MS DNB ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಏನಿರುತ್ತೆ ಅರ್ಜಿ ಹಾಕಲಿಕ್ಕೆ ಅಂತೇಳಿ ನಾವು ನೋಡಿದರೆ 45 ವರ್ಷದೊಳಗಡೆ ಇರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಹ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇನು ಅಂತೇಳಿ ನಾವು ನೋಡಿದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಇಂಟ್ರ್ಯೂ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂತೇಳಿ ನಾವು ನೋಡಿದ್ರೆ ಇಂಟ್ರ್ಯೂ ಮುಖಾಂತರ ಈ ಹುದ್ದೆಗೆ ಆಯ್ಕೆಯನ್ನು ಮಾಡ್ಕೊತಾರೆ. ಮತ್ತು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡಿದ್ರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ. ಇದೊಂದು ವಾಕಿಂಗ್ ಇಂಟ್ರ್ಯೂ ಇರುತ್ತೆ. ಇಂಟ್ರ್ಯೂ ನಡೆಯೋ ಪ್ಲೇಸ್ನಲ್ಲಿ ನೀವು ಹಾಜರಾಗಬೇಕಾಗಿರುತ್ತದೆ. ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಯಾರು ಈ ಹುದ್ದೆಗಳನ್ನು ಹುಡುಕ್ತಿದ್ದೀರಾ ಈ ಒಂದು ಇಂಟ್ರ್ಯೂ ನಡೆಯೋ ಪ್ಲೇಸ್ಗೆ ನೀವು ಹಾಜರಾಗಬೇಕಾಗಿರುತ್ತದೆ. ಅದು ಯಾವತ್ತು ಎಲ್ಲಿ ಅಡ್ರೆಸ್ಸು ಅಂತೇಳಿ ನಾವು ನೋಡಿದ್ರೆ ಅಕಾಡೆಮಿಕ್ ಬ್ಲಾಕ್ ESIC MC ಮತ್ತು PGIMSR ರಾಜಾಜಿನಗರ ಬೆಂಗಳೂರು ಕರ್ನಾಟಕ ವಿಭಾಗದಲ್ಲಿ ಈ ಒಂದು ಇಂಟ್ರ್ಯೂ ನಡೆಯುತ್ತೆ, ವಾಕಿಂಗ್ ಇಂಟ್ರ್ಯೂ ನಡೆಯುತ್ತೆ. ಇಲ್ಲಿ ನೀವು ಹಾಜರಾಗಬೇಕಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಯಾವತ್ತು ಹಾಜರಾಗಬೇಕು ಅಂತೇಳಿ ನಾವು ನೋಡೋದಾದರೆ 18 ಜೂನ್ 2025 18/6/2025ನೇ ತಾರೀಕು ನೀವು ಹಾಜರಾಗಬೇಕಾಗಿರುತ್ತದೆ. ಹಾಜರಾದರೆ ಅಲ್ಲಿ ಇಂಟ್ರ್ಯೂವನ್ನು ಮಾಡ್ತಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ ESIC.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ಅಡ್ರೆಸ್ಸು ಅಂದರೆ ಮಿಸ್ ಮಾಡ್ಕೋಬೇಡಿ. ಈ ಒಂದು ಅಡ್ರೆಸ್ಗೆ ನೀವು ಅಲ್ಲಿಗೆ ವಾಕಿಂಗ್ ಇಂಟ್ರ್ಯೂಗೆ ಹಾಜರಾಗಬೇಕಾಗಿರುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಅಕಾಡೆಮಿಕ್ ಬ್ಲಾಕ್ ESIC MC ಮತ್ತು PGIMSR ರಾಜಾಜಿನಗರ ಬೆಂಗಳೂರು ಕರ್ನಾಟಕ ಈ ಒಂದು ಅಡ್ರೆಸ್ಗೆ ನೀವು ಹಾಜರಾಗಬೇಕಾಗಿರುತ್ತದೆ. ಅಲ್ಲೇ ಇಂಟ್ರ್ಯೂವನ್ನು ಮಾಡ್ತಾರೆ ಬೆಳಗ್ಗೆ 10 ಗಂಟೆಯಿಂದ. ಮತ್ತು ಈ ಒಂದು ಹುದ್ದೆಗಳಿಗೆ ನೀವು ಯಾರೆಲ್ಲ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ವಾಕಿಂಗ್ ಇಂಟ್ರ್ಯೂಗೆ ಹಾಜರಾಗಬೇಕು ಅಂದ್ಕೊಂಡಿದ್ದೀರಾ, ಈಗ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಹಾಜರಾಗಿ ಇಂಟ್ರ್ಯೂಗೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.